ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದರ ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹಾಕಿರೋ ವರದಿಗಳನ್ನು ತಮ್ಮ ನೋಟಿಫಿಕೇಶನ್ ಬರ್ತದೆ. ಜೊತೆಗೆ ಲೈಕ್ ಬಟನ್ ಒತ್ತಿದ್ರೆ ಒಂದು ಹೈಪ್ ಬಟನ್ ಅಂತ ಬರ್ತಾ ಇದೆ, ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪರೋಕ್ಷವಾಗಿ ಒಂದು ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ಅಂತ ತಿಳ್ಕೊಂಡು ಈ ಒಂದು ವರದಿ, ಈ ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ಬಂಧುಗಳೇ, ನೀವೆಲ್ಲ ಈಗ ಸುಮಾರು 2 ತಿಂಗಳು 3 ತಿಂಗಳಿಂದ ನೋಡ್ತಾ ಇದ್ದೀವಿ. ದೊಡ್ಡ ಸಮಸ್ಯೆ ಅಂತಂದರೆ ಮಾಶಾಸನ ಸಮಸ್ಯೆ. ಇದು ಎಲ್ಲರೂ ಹೇಳ್ತಾ ಈ ಸಮಸ್ಯೆನ ಏನೋ ಅಂತ ತಲೆ ಹಿಡಿದೋಗಿದೆ. ಬಟ್ ಇಲ್ಲಿ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇಲ್ಲಿ ತಪ್ಪನ್ನು ಬರೀ ಅಂಗವಿಕಲರ ಮೇಲೆ ಹೊರಿಸ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇವೆ ಈ ಒಂದು ಸಿಚುವೇಶನ್, ಈ ಒಂದು ಸಂದರ್ಭದಲ್ಲಿ. ಅಂದರೆ ಅಂಗವಿಕಲರೇ ತಪ್ಪು ಮಾಡಿದ್ದಾರೆ, ಅಂಗವಿಕಲರೇ ಸರ್ಕಾರಕ್ಕೆ ಸುಳ್ಳು ಕೊಟ್ಟಿದ್ದಾರೆ, ಅಂಗವಿಕಲರಿಗೆ ತಪ್ಪು ಮಾಹಿತಿ ಕೊಟ್ಟು ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ ಅಂತಕ್ಕಂಥ ದೊಡ್ಡ ಆರೋಪ ಮತ್ತು ಅಂಗವಿಕಲರ ಮೇಲೆ ದೊಡ್ಡ ತಪ್ಪನ್ನು ಹೊರಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅನ್ನೋ ವಿಚಾರ ಇಟ್ಕೊಂಡು ನಾವೊಂದು ವಿಚಾರ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಇದರಲ್ಲಿ ಸರಿ ಅನ್ನೋದನ್ನು ಯಾರಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಮತ್ತು ಇದರಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ತಾವೇನಾದರೂ ಸಲಹೆ ಕೊಡ್ರಿ. ತಪ್ಪುಗಳನ್ನು ಹೇಳೋದು ಸಹಜ, ಅದರ ಸಲಹೆ ಕೊಡಿ, ಅದನ್ನು ಮುಂದಿನ ದಿನಗಳಲ್ಲಿ ತಿದ್ದುಕೊಳ್ಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ವರದಿ ಮಾಡ್ತಾಯಿದ್ದೀನಿ. ಈಗ ಮಾಶಾಸನ ಅಂದರೆ ಪ್ರತಿ ಅಂಗವಿಕಲರಿಗೆ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಕೊಡ್ತಕ್ಕಂಥ ಒಂದು ಸರ್ಕಾರ ಒಂದು ಮಾಶಾಸನ, ಒಂದು ಸಹಾಯಧನ. ಈ ಸಹಾಯಧನ ತಗೊಳ್ತಕ್ಕಂಥ ವಿಶೇಷಚೇತನರಿಗೆ ಸರ್ಕಾರ ಈಗ ಏನು ಮಾಡ್ತಾ ಇದೆ ಅಂತಂದ್ರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅಂದ್ರೆ ನಕಲಿ ಅಂಗವಿಕಲರನ್ನು ಹೊರಗೆ ತರ್ತೀವಿ, ನಕಲಿ ಅಂಗವಿಕಲರನ್ನು ಇದರಿಂದ ರದ್ದುಗೊಳಿಸ್ತೀವಿ ಅಂತಕ್ಕಂಥ ವಿಚಾರ ಈ ಕಂದಾಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇದು ಒಪ್ಪುವಂಥ ಮಾತು. ಮಾಡಲಿ, ಈ ನಕಲಿ ಅಂಗವಿಕಲರನ್ನು ಅವರು ತಪಾಸಣೆ ಮಾಡಿ ಸಂಬಂಧಪಟ್ಟ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಅವರನ್ನು ಭೇಟಿಯಾಗಿ ಪರಿಶೀಲನೆ ಮಾಡಿ ಅವರಲ್ಲಿರ್ತಕ್ಕಂಥ ದಾಖಲೆಗಳನ್ನು ನೋಡಿ ಅದನ್ನು ಈಗೇನು ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆಯ ಒಂದು ಪ್ರತಿ ತಲಾಟಿಯವರಿಗೆ ಮತ್ತು ಪ್ರತಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಒಂದು ಆ್ಯಪನ್ನು ಸಂಯೋಜಕ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಕೊಟ್ಟಿದ್ದಾರಂತ, ಆ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಇರಲಿ, ಹೊರಗಿಲ್ಲ, ಮಾಡಲಿ, ಒಳ್ಳೆಯದೇ. ಆದ್ರೆ ಇದ್ರ ಹಿನ್ನೆಲೆ ನಾವು ನೋಡೋಣ. ಈಗ ಒಬ್ಬ ಅಂಗವಿಕಲನಿಗೆ ಮಾಶಾಸನ ಮಂಜೂರು ಮಾಡಬೇಕಾದ್ರೆ ಮೂಲ ಅರ್ಜಿ ಹಾಕಬೇಕು. ಇದು ಆನ್ಲೈನ್ನಲ್ಲಿ ಹಾಕ್ತಕ್ಕಂಥ ಅರ್ಜಿ. ಎಲ್ಲರೂ ಮಾಶಾಸನಕ್ಕಾಗಿ ಆನ್ಲೈನ್ನಲ್ಲಿ ಪ್ರತಿಯೊಂದು ದಾಖಲೆಗಳನ್ನು ಅಲ್ಲಿ ಆನ್ಲೈನ್ ಸಲ್ಲಿಸಿ ಅದನ್ನು ಸಬ್ಮಿಷನ್ ಮಾಡಿ ಸರ್ಕಾರ ಇಲ್ಲಿ ತಹಶೀಲ್ದಾರ್ಗೆ ಅಥವಾ ಇಲಾಖೆಗೆ ಸಲ್ಲಿಸ್ತಾರೆ. ಇಲ್ಲಿ ಮುಂದದು ಪ್ರೊಸೆಸ್ ಹೆಂಗಾಗ್ತದಂದರೆ ಸಂಬಂಧಪಟ್ಟ ತಲಾಟಿಯವರಿಗೆ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಆ ಒಂದು ಅರ್ಜಿ ಹೋಗ್ತದೆ. ಈ ಗ್ರಾಮ ಲೆಕ್ಕಾಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದನ್ನು ನಿನ್ನೆ ಒಂದು ವರದಿಯಲ್ಲಿ ನಾವು ಸ್ವಲ್ಪ ಹೇಳಿದೆವು. ಅದನ್ನು ಇವತ್ತು ವಿಶ್ಲೇಷಣೆ ಮಾಡಿ ಒಂದು ಸ್ವಲ್ಪ ಆಲೋಚನೆ ಮಾಡೋಣ, ಸ್ವಲ್ಪ ಮುಂದೆ ವಿಚಾರ ಮಾಡೋಣ ಅಂತಕ್ಕಂಥ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಏನು ಮಾಡ್ತಾರೆ ಅಂತಂದರೆ ಆ ಅರ್ಜಿ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಯೊಂದು ವ್ಯಕ್ತಿಯ ಮಾಹಿತಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಇರಬೇಕು ಅಂತ ನಿಯಮ ಇದೆ. ಯಾಕಂತಂದರೆ ಹಿಂದೆ ನಾವು ಸುಮಾರು ವರ್ಷಗಳ ಹಿಂದೆ ನೋಡಿದಾಗ ನಾವು 15-20 ವರ್ಷದಿಂದ ಪತ್ರಿಕಾ ಮಾಧ್ಯಮ ಲೋಕದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ಮತ್ತು ಕಂದಾಯ ನಿರೀಕ್ಷಕರಾಗಲಿ, ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು ಬಹುಮುಖ್ಯವಾಗಿ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನ ವ್ಯಕ್ತಿ ಮಾಹಿತಿ ಪರಿಚಯ ಇರ್ತಕ್ಕಂಥ ಅಧಿಕಾರಿಗಳು ಅವಾಗಿದ್ದರು. ಇವತ್ತಿನ ಅಧಿಕಾರಿಗಳು ಹೇಗಿದ್ದಾರೋ ತಮಗೆಲ್ಲ ಗೊತ್ತಿದ್ದ ವಿಚಾರ. ಆದರೆ ಅದನ್ನು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಈ ಗ್ರಾಮ ಲೆಕ್ಕಾಧಿಕಾರಿಗಳು ವಿಶೇಷ ಚೇತನರ ಅರ್ಜಿಯನ್ನು ಬಂದಾಗ ಅವರನ್ನು ಪರಿಶೀಲನೆ ಮಾಡಿ, ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ, ಮತ್ತು ಅಲ್ಲಿ ಆ ಗ್ರಾಮ ಲೆಕ್ಕಾಧಿಕಾರಿಗಳು ಆ ಅರ್ಜಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಗ್ರಾಮಕ್ಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರನ್ನು ಖುದ್ದಾಗಿ ಭೇಟಿಯಾಗಿ ಅಥವಾ ಅರ್ಜಿ ಹಾಕಿದಂಥ ವ್ಯಕ್ತಿಯನ್ನು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳು ಅವರನ್ನು ಕರೆಸಿ ಪರಿಶೀಲನೆ ಮಾಡಿ ತಪಾಸಣೆ, ಅರ್ಜಿ ಹಾಕಿದ ಮಂಜೂರಾತಿ ಪೂರ್ವದಲ್ಲಿ ಮಾಡಬೇಕಾದ ಕೆಲಸ ಇದು. ಈಗ ಏನಾಗಿದೆ ಅಂತಂದ್ರೆ ತಮಗೆಲ್ಲ ತಿಳಿದ ಹಾಗೆ ಏನೇನೋ ಮಾಡಿ ಮಾಶಾಸನ ಮಂಜೂರು ಮಾಡ್ಕೊತಾರ, ಜೊತೆಗೆ ಇವರು ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿದ್ದ ವಿಷಯ.
ಅದು ಕಾರಣೀಭೂತರು ಯಾರು ಅನ್ನೋದನ್ನು ಸಹಿತ ತಾವೇ ಅರ್ಥ ಕೊಡಬೇಕು. ಈಗ ಪ್ರತಿಯೊಬ್ಬರಿಗೂ ಮಾಶಾಸನ ಸರ್ಕಾರ ಸೌಲಭ್ಯ ತಗೊಳ್ಬೇಕಾದಂಥ ಇಚ್ಛಾಶಕ್ತಿ ಎಲ್ಲರಿಗೂ ಇರ್ತದೆ. ನಾನು ಸರ್ಕಾರ ಸೌಲಭ್ಯ ತಗೋಬೇಕು ಅಂತೇಳಿ ಯಾವುದ್ಯಾವುದೋ ವಾಮ ಮಾರ್ಗ ಹಿಡಿತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ಬಟ್ ಅಂಥ ಸಂದರ್ಭದಲ್ಲಿ ಅಧಿಕಾರಿಗಳಾಗಿ ತಾವು ಇರ್ತಿರಲ್ಲ, ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಆಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಗ್ರಾಮ ಲೆಕ್ಕಾಧಿಕಾರಿಗಳು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಅವ್ರ ನಂಬಿಕೆ ಮೇಲೆ ಇವರು ಅಪ್ರೂವಲ್ ಕೊಡ್ತಾರೆ. ಇವರಿಬ್ಬರ ನಂಬಿಕೆ ಮೇಲೆ ತಹಶೀಲ್ದಾರ್ ಏನು ಮಾಡ್ತಾರೆ, ತಂಬು ಕೊಡ್ತಾರೆ, ಅಂದ್ರೆ ಮಂಜೂರು ಮಾಡ್ತಾರೆ. ಇಲ್ಲಿ ಬಹುಮುಖ್ಯವಾಗಿ ತಪಾಸಣೆ ಮಾಡಿ ಪರಿಶೀಲನೆ ಮಾಡಿ ಅದು ಅರ್ಜಿ ಸುಳ್ಳು ಸತ್ಯನೋ ಮತ್ತು ಫಲಾನುಭವಿ ನಿಜವಾಗಲೂ ಅಂಗವಿಕಲ ಅದಾನೋ ಅಥವಾ ಅವನು ಆರ್ಥಿಕ ಪರಿಸ್ಥಿತಿಯಿಂದ ಗಂಭೀರವಾಗಿದ್ದಾನೋ ಮತ್ತು ಈ ಮೊದಲು ಆರ್ಥಿಕ ಇಲಾಖೆಯವರು ಕೊಟ್ಟಂತ ಈ ಇನ್ಕಮ ಎಷ್ಟಿರಬೇಕು ಅನ್ನೋದು ತಮಗೆಲ್ಲ ಮನವರಿಕೆ ಇರ್ತದೆ. ಆದರೂ ಸಹಿತ ಯಾವುದೇ ತಲೆಗೆ ಹಾಕೋದೇನೆ ಏನೋ ಮಾಡೋದು, ಒಟ್ಟು ಮಂಜೂರು ಮಾಡಿ ಯಾವುದೋ ಕಾರಣಕ್ಕೆ ಯಾವುದೋ ರೀತಿಯಲ್ಲಿ ಮಂಜೂರು ಮಾಡಿ ಈಗ ಇಡೀ ರಾಜ್ಯದ ಅಂಗವಿಕಲರಿಗೆ ಸಮಸ್ಯೆ ತಂದೊಡ್ಡಿದ್ದು ತಮಗೆಲ್ಲ ತಿಳಿದ ವಿಷಯ. ಅದಕ್ಕಾಗಿ ಹಿಂದೆ ಮತ್ತು ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ಇನ್ನು ಅಂಗವಿಕಲರು ಕೆಲವೊಂದು ನಿಧನ ಹೊಂದಿರ್ತಾರೆ, ಸತ್ತೋಗಿರ್ತಾರೆ, ಅಂಥವ್ರ ಮಾಶಾಸನ ಅವ್ರ ಅಕೌಂಟಿಗೆ ಜಮಾ ಆಗ್ತಿರ್ತದ ಅಂತೇಳಿ ಅಥವಾ ಸತ್ತೋಗಿರುವ ಮಾಹಿತಿ ಇಲ್ಲ ಅನ್ನೋದನ್ನು ವಿಚಾರ ಇಟ್ಕೊಂಡು ಇವಾಗ ತಪಾಸಣೆ ಮಾಡ್ತಾರೆ. ಆದರೆ ನಾವು ಸುಮಾರು ವರ್ಷಗಳ ಹಿಂದೆ ನೋಡಿದಾಗ ಈ ಸತ್ತೋದಂಥವ್ರ ಮಾಹಿತಿಯನ್ನು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮಗಳಲ್ಲಿ ಅಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಸತ್ತ ತಕ್ಷಣವೇ ನೋಂದಣಿ ಮಾಡ್ಕೋತಾರೆ ಮತ್ತು ಯಾವುದೇ ಒಂದು ಮಗು ಜನಿಸಿದ ತಕ್ಷಣ ನೋಂದಣಿ ಮಾಡ್ಕೋತಾರೆ. ಇಲ್ಲಿ ಸತ್ತವರ ಮಾಹಿತಿ ಅಂಗನವಾಡಿ ಕಾರ್ಯಕರ್ತರು ನೋಂದಣಿ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕಂಪಲ್ಸರಿ ಮಾಹಿತಿ ಇರ್ತದೆ. ಬಟ್ ಇಲ್ಲಿ ಅವ್ರು ಮಾಡಬೇಕಾದ ಕೆಲಸ ಏನಂತಂದ್ರೆ, ಒಬ್ಬ ಅಂಗವಿಕಲ ಫಲಾನುಭವಿ ನಿಧನ ಹೊಂದಿದ್ರೆ ಸತ್ತೋಗಿದ್ರೆ ಅದರ ಮಾಹಿತಿ ತಗೊಂಡು ಸಂಬಂಧಪಟ್ಟ ಅಂಗವಿಕಲನ ಮಾಹಿತಿಯನ್ನ ಆಧಾರ್ ಕಾರ್ಡ್ ಅವನಿಗೆ ಮಂಜೂರಾತಿ ಕಾಗದ ತಗೊಂಡು ಸಂಬಂಧಪಟ್ಟ ತಹಶೀಲ್ ಆಫೀಸಲ್ಲಿ, ನೀವಿರೋದೇ ತಹಶೀಲ್ ಆಫೀಸಲ್ಲಿ, ಅಲ್ಲೇ ಒಂದು ಲಿಸ್ಟ್ ಕೊಟ್ರೆ ಅಲ್ಲೇ ಒಂದು ಮಾಹಿತಿ ಕೊಟ್ರೆ ಆ ಮಾಶಾಸನ ಅಲ್ಲೇ ರದ್ದಾಗ್ಬಿಡ್ತದ. ಈ ಕೆಲಸ ಮಾಡ್ಬೇಕಾದಂಥ ಅಧಿಕಾರಿಗಳು ನೀವು ಈ ಬೇಕಾಬಿಟ್ಟಿ ಏನೇನೋ ಮಾಡಿ ಮಂಜೂರು ಮಾಡಿ ಅಂಗವಿಕಲರಿಗೆ ಇವತ್ತಿನ ದಿನ 3 ತಿಂಗಳವರೆಗೆ ಮಾಶಾಸನ ಬರ್ತಾ ಇಲ್ಲ. ಈ ಅಂಗವಿಕಲರು ಸುಮಾರು ಈ ಎಲ್ಲ ಗದ್ದಲಗಳಲ್ಲಿ ಸುಮಾರು ಅಂಗವಿಕಲರು ಬಹಳ ಕಷ್ಟದಲ್ಲಿದ್ದಾರೆ. ಈ ಮಾಶಾಸನ ನಂಬಿಕೊಂಡೇ ಜೀವನ ಮಾಡ್ತಕ್ಕಂಥ ಅಂಗವಿಕಲರಲ್ಲಿ ನಾವು ಒಬ್ಬರಿದ್ದೀವಿ. ಯಾಕಂತಂದ್ರೆ ತಿಂಗಳು ಬಂದರೆ ಮಾಶಾಸನ ಬಂದರೆ ಸುಮಾರು ಸಣ್ಣ ಪುಟ್ಟ ಖರ್ಚುಗಳನ್ನು ನಿಭಾಯಿಸ್ತಕ್ಕಂಥ ಅದು ಅನುದಾನ ಇದೆ, ಅದೊಂದು ಸಹಾಯಧನ ಇದೆ. ಅದನ್ನು ಮಂಜೂರು ಮಾಡಕ್ಕೆ ತೊಂದರೆ ಆಗಿರೋದು ಇವತ್ತು ನಕಲಿ ಅಸಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಸರ್ಕಾರ ಏನು ಈ ಒಂದು ನಿರ್ಧಾರ ತಗೊಂಡು ರಾಜ್ಯದ ಅಂಗವಿಕಲರಿಗೆ ತೊಂದರೆಗೆ ಈಡು ಮಾಡಿದಲ್ಲ, ಇದಕ್ಕೆ ಕಾರಣೀಭೂತರು ಯಾರು ಅನ್ನೋದನ್ನ ತಮಗೆಲ್ಲ ಗೊತ್ತಿದ್ದ ವಿಷಯ. ಇದನ್ನು ಹುಡುಕುವಂಥ ಪ್ರಯತ್ನ ಸರ್ಕಾರ ಮಾಡಬೇಕು. ಆ ಮಂಜೂರು ಮಾಡಿದಂಥ ಅಧಿಕಾರಿ ಯಾರು, ಅವ್ರು ಯಾಕೆ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಮಾಡಿದ್ರು, ಸುಳ್ಳಿದ್ರು ಸಹಿತ ಸಹಿ ಯಾಕೆ ಮಾಡಿದ್ರು, ಸುಳ್ಳಿದ್ರು ಸಹಿತ ಮಂಜೂರಾತಿ ಯಾಕೆ ಕೊಟ್ಟರು, ಇವೆಲ್ಲ ಪರಿಶೀಲನೆ ಸರ್ಕಾರ ಆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ತಗೋಬೇಕು ಅಥವಾ ಅದನ್ನು ಮೊದಲು ತಪಾಸಣೆ ಮಾಡಿ ಪರಿಶೀಲನೆ ಮಾಡಬೇಕು. ಅದು ಬಿಟ್ಟು ಬಡಪಾಯಿ ಮೇಲೆ, ನಮ್ಮಂಥ ಬಡಪಾಯಿ ಅಂಗವಿಕಲರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ಅಂಗವಿಕಲರ ಮೇಲೆ ಇಂಥ ಒಂದು ಕಠಿಣ ನಿರ್ಧಾರವನ್ನು ತಗೊಂಡು ಅಂಗವಿಕಲರ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ದಯವಿಟ್ಟು ಇಲ್ಲಿ ಬಹುಮುಖ್ಯವಾಗಿ ಚರ್ಚೆ ಮಾಡಿ ತಮ್ಮ ಜೊತೆಗೆ ಹಂಚ್ಕೊಂಡಂಥ ವಿಚಾರ ಏನಂತಂದರೆ, ಪ್ರತಿಯೊಂದು ಪಂಚಾಯಿತಿಯಲ್ಲಿ ಅಂಗವಿಕಲರು ಎಷ್ಟು ಜನ ಇದ್ದಾರೆ ಅಂತಕ್ಕಂಥ ವಿಚಾರ ಸಹಿತ ಇತ್ತಿತ್ತಲಾಗಿ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯಲ್ಲಿ ಗ್ರಾಮೀಣ ಅಂಗವಿಕಲರ ಪುನಸ್ತಿ VRW ಇದ್ದಾರೆ, ಪುನಸ್ತಿ ಕಾರ್ಯಕರ್ತರಂತೆ VRW ಇದ್ದಾರೆ, ತಾಲೂಕಾ ಮಟ್ಟದಲ್ಲಿ MRW ಅಂತಿದ್ದಾರೆ, ಇನ್ನು ನಗರ ಪ್ರದೇಶದಲ್ಲಿ URW ಇದ್ದಾರೆ. ಇನ್ನು ಅವರ ಹತ್ರ ಸಹಿತ ಸತ್ತವರು ಮಾಹಿತಿ ಇರ್ತದೆ. ಈಗ ಅವರು ಮಾಹಿತಿ ಕೊಟ್ಟರು ಸಹಿತ ತಹಶೀಲ್ ಇಲಾಖೆಯಲ್ಲಿ ಅವ್ರ ಮಾಹಿತಿಗೆ ಕವಡೆ ಕಾಸಿನ ಕಿಮ್ಮತ್ತಿರಲ್ಲ. ಅವ್ರು ಕೊಟ್ಟಂತ ಮಾಹಿತಿಗೆ, ಅವ್ರು ಕೊಟ್ಟಂತ ವರದಿಗೆ ಇವರು ಮಾನ್ಯತೆ ಕೊಡಲ್ಲ. ಆದರೂ ಸಹಿತ ತಲಾಟಿ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಇವರನ್ನೇ ತಹಶೀಲ್ದಾರ್ ನಂಬ್ತಾರ ಹೊರತಾಗಿ ನಮ್ಮ ಕಾರ್ಯಕರ್ತರು ಕೊಟ್ಟಂತ ಮಾಹಿತಿಗೆ ನಂಬಲ್ಲ. ಇಂಥ ಸಮಸ್ಯೆ ಇರೋದ್ರಿಂದ ಈ ಕಾರ್ಯಕರ್ತರ ಮಾಹಿತಿಗೂ ಸಹಿತ ಮಾನ್ಯತೆ ಕೊಡಬೇಕು. ಯಾಕಂದ್ರೆ ಅಂಗವಿಕಲರು ಯಾರು ಅದಾರ ಇಲ್ಲ ಅನ್ನೋದು ಮಾಹಿತಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಇರ್ತದೆ. ಇವರಿಗಾದರೂ ಸಂಪರ್ಕದಲ್ಲಿ ಅಥವಾ ಇವು ಕೊಡುವಂತಂದ್ರೆ ಕಂದಾಯ ನಿರೀಕ್ಷಕರಿಗೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನಮ್ಮ ಕಾರ್ಯಕರ್ತರು ಕೊಡ್ತಾರೆ. ಈ ಮಾಹಿತಿ ತಗೊಂಡು ನಿಜವಾದ ಅಂಗವಿಕಲರಿಗೆ ನೀವು ಮಂಜೂರು ಮಾಡ್ರಿ. ಇನ್ನೊಂದು ವಿಚಾರ ಹೇಳ್ತೀನಿ, ಈ ನಮ್ಮ ಅಂಗವಿಕಲರ ಕಾರ್ಯಕರ್ತರ ಹತ್ರ ಇರ್ತಕ್ಕಂಥ ಮಾಹಿತಿ, ಅಂಗವಿಕಲರ ಮಾಹಿತಿಗೂ ಈ ಮಂಜೂರು ಮಾಡಿದಂಥ ಅಂಗವಿಕಲರಿಗೂ ಈ ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಯಾಕಂತಂದ್ರೆ ಈ
ನಕಲಿ ಅಂತಕ್ಕಂಥವ್ರೆ ನೀವು ಮಂಜೂರು ಮಾಡಿರ್ತೀರಿ, ಯಾರ ಮಾಹಿತಿ ಇಲ್ದೇನೆ ಎಲ್ಲೋ ಕುಂತು ಮಂಜೂರು ಮಾಡಿರ್ತೀರಿ. ಆದ್ರೆ ನಿಜವಾದ ಅಂಗವಿಕಲ ಅದನೋ ಇಲ್ಲೋ ಅಂತಕ್ಕಂಥ ಮಾಹಿತಿ ನಮ್ಮ ಕಾರ್ಯಕರ್ತರ ಹತ್ರ ಇರ್ತದೆ. ಅವರನ್ನ ಸಂಪರ್ಕ ಮಾಡಿ ಅಥವಾ ಅವರಿಂದ ಮಾಹಿತಿ ಒಂದು ಸ್ವಲ್ಪ ಮನಸ್ಸು ಮಾಡ್ಬೇಕು. ಯಾಕಂದ್ರೆ ಅವರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರನ್ನ ನೀವು ನೆಗ್ಲಿಜೆನ್ಸಿ ಮಾಡಬಾರ್ದು, ಅವರನ್ನ ಅಲಕ್ಷ್ಯ ಮಾಡಬಾರ್ದು. ಅವ್ರ ಹತ್ರನೂ ಖಚಿತ ಮಾಹಿತಿ ಇವತ್ತಿನ ದಿನ ಖಚಿತವಾದ ಮಾಹಿತಿ ಅವರು ಕೈಗಿಟ್ಕೊಂಡಾರ. ಅವ್ರ ಹತ್ರ ಮಾಹಿತಿ ತಗೊಂಡು ನಿಜವಾದ ಅಂಗವಿಕಲರು ಯಾರು ಅನ್ನೋದನ್ನ ಅವ್ರ ಹತ್ರ ಪರಿಶೀಲನೆ ಮಾಡಿ ಅದನ್ನ ಟ್ಯಾಲಿ ಮಾಡಿ ಅಂಥ ಸಂದರ್ಭದಲ್ಲಿ ನಿಜವಾದ ನಕಲಿ ಅಸಲಿ ಅನ್ನೋದನ್ನ ಹೊರತೆಗಿಬೇಕಂತ ಕೆಲಸ ಆಗ್ತದೆ. ಆದ್ರೆ ಮುಂದಿನ ದಿನ ಇದನ್ನೇ ಇಟ್ಕೊಂಡು ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ಕಂದಾಯ ನಿರೀಕ್ಷಕರಾಗಲಿ ನೀವು ಮಂಜೂರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಂಗವಿಕಲ ನಿಜವಾಗ್ಲೂ ಅದಾನ ಇಲ್ಲ, ಅವನು ಆರ್ಥಿಕ ಪರಿಸ್ಥಿತಿ ಅಂದಾಗ ಈ ತಾವೇ ನಾವು ಮೊನ್ನೆ ಒಬ್ಬ ತಲಾಟಿಯವರಿಗೆ ಸಂಪರ್ಕ ಮಾಡಿ ಅದನ್ನು ಸಹಿತ ಮಾಹಿತಿ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಅವರು ಗ್ರಾಮ ಲೆಕ್ಕಾಧಿಕಾರಿ ಹೇಳ್ತಾರೆ, ಈಗ ಇನ್ಕಮ್ ಕಾಸ್ಟ್ ಬಲ್ಲಿ ಅವರು ವೇರಿಯೇಷನ್ ಹೇಳ್ತಾರೆ ನೋಡಿ. ಅಂದ್ರೆ ಮಂಜೂರಾತಿ ಈ ಮಾಶಾಸನ ಸಲುವಾಗಿ ತಿದ್ದುಪಡಿ ಮಾಡ್ಕೊಡ್ರಿ. ಶಿಕ್ಷಣಕ್ಕಾಗಿ ಒಂದು ಇನ್ಕಮ್ ಕಾಸ್ಟ್ ಇದೆ ಅಂತ, ಆಮೇಲೆ ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ ಇರ್ತಕ್ಕಂಥ ಇನ್ಕಮ್ ಕಾಸ್ಟೇ ಬೇರೆ ಅಂತ. ಇನ್ನು ಶಿಕ್ಷಣ ಮತ್ತು ಉದ್ಯೋಗ ಬಿಟ್ಟು ಈ ಮಾಶಾಸನ ಮಂಜೂರಾತಿಗೆ ತಿದ್ದುಪಡಿ ಮಾಡಿಕೊಂಡು ಇದು 32,000. ಈಗ ನಮ್ಮ ಇನ್ಕಮ್ ಕಾಸ್ಟಿಗೂ ಕೊಟ್ಟವ್ರು ಇವರೇ 40,000 ಅಂತೇಳಿ. ಅವಾಗ ನಾವೇ ಕೇಳಿದೆವು, ಇಲ್ಲ ಸರ್ 40,000 ಭಾಳ ಆಗ್ತದೆ, ಮೊದಲು 15,000 12,000 ಕೊಡ್ತಾ ಇದ್ರು, ಈಗ 32,000 ಒಳಗಡೆ ನಮ್ಮ ಮಾಶಾಸನ ಎಲಿಜಿಬಲ್ ಆಗ್ತಿದ್ದೆವು. ಈಗ 40,000 ಕಂಪಲ್ಸರಿ. ಎಲ್ಲೇ ಯಾವೇ ತರಾಟಿ ಯಾವೇ ಗ್ರಾಮ ಲೆಕ್ಕಾಧಿಕಾರಿಗಳು ನೋಡ್ರಿ 40 ಕಂಪಲ್ಸರಿ ಬರ್ತಾ ಇದ್ದಾರೆ. ಇದು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಹಿತ ಇದರ ತಾವು ಗಮನ ಹರಿಸಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಅಂಗವಿಕಲ 40,000 ಇನ್ಕಮ್ ಮಾಡ್ತಕ್ಕಂಥ ಅಂಗವಿಕಲರು ಇರಲ್ಲ, ಅವ್ರಿಗೇನು ಉದ್ಯೋಗ ಇರಲ್ಲ. ಈ ಸರ್ಕಾರ ಕೊಡ್ತಕ್ಕಂಥ ಮಾಶಾಸನ ಹಿಡಿದ್ರೆ 32,000 ಮಾಲ್ ದಾಟ್ತದೆ. ಅಂಥ ಸಂದರ್ಭದಲ್ಲಿ ನೀವು ಇಂಥ ಒಂದು ನಿರ್ಧಾರ ತಗೊಳ್ಳೋದ್ರಿಂದ ಅಂಗವಿಕಲರಿಗೆ ಭಾಳ ತೊಂದರೆ ಆಗ್ತದೆ ಅಂತ ವಿಚಾರ ಇಟ್ಕೊಂಡು ಇವತ್ತು ಈ ವಿಚಾರ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ವಿಚಾರ ಇದ್ದರೆ ತಾವು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಏನಾದರೂ ಹೊಸ ಆಲೋಚನೆಗಳಿದ್ದರೆ ಅವ್ರದ್ದು ಸಹಿತ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.